ಕಡಾಯಿ ಇದು ಈ ಥರ ದೋಸೆ ತವೆ ಲೈಫ್ ಟೈಮ್ ಇರುತ್ತೆ, ಇದಕ್ಕೆ ಲೈಫು ಇರುತ್ತೆ ಮತ್ತು ರೀವ್ಯಾಲ್ಯೂ ಕೂಡ ಇರುತ್ತೆ. ಹೆವಿ ಇದು ಕಂಚಲ್ಲ, ಹಿತ್ತಾಳೆ. ಬಟ್ ರೀಟೇಲಲ್ಲಿ ಎಲ್ಲ ಕಂಚ್ ಅಂದ್ಬಿಟ್ಟು ಮಾಡ್ತಾರೆ, ಇದು ಕಂಚಿಲ್ಲ. ಮಿಲ್ಕ್ ಕುಕ್ಕರ್ ಕೂಡ ಮಾಡಿದ್ದೀವಿ. ಮಿಲ್ಕ್ ಕುಕ್ಕರ್, ಇಡ್ಲಿ ಕುಕ್ಕರ್ ಎಲ್ಲ ಐಟಮ್ಸು ಮಾಡಿದ್ದೀವಿ. ನೋಡಿ ಇದು ನೋಡಿ ಗೋಲ್ಡ್ ಥರ ಇದೆ ಈ ಥರ ತವ. ಟೀ ಕ್ಯಾಟಲ್ ತುಂಬ ಚೆನ್ನಾಗಿದೆ. ಈ ಟೀ ಕ್ಯಾಟಲು ಒಳಗಡೆ ಕಲೈ ಕೂಡ ಇರುತ್ತೆ. ಹಿತ್ತಾಳೆ ಇದು, ಹಿತ್ತಾಳೆದಲ್ಲಿ ತುಂಬ ಚೆನ್ನಾಗಿದೆ ಐಟಮ್ಸು. ಜ್ಯುವೆಲರಿ ಬಾಕ್ಸ್ ಅಂತ ಹೇಳ್ಬೋದು ಆ ಥರ. ಇದು ನೋಡಿ ಪೊಂಗಲ್ ಹಂಡಿ, ಇದರಲ್ಲಿ ಎಲ್ಲ ಪೊಂಗಲ್ ಮಾಡ್ಬೋದು. ಇದು ಕಂಟೈನರ್, ಇದರಲ್ಲಿ ಡಿಸೈನ್ಸ್ ಇರುತ್ತೆ. ಈಗ ಹಿತ್ತಾಳೆದಲ್ಲಿ ಇಡ್ಲಿ ಕುಕ್ಕರ್ ಫಸ್ಟ್ ಟೈಮ್ ನಾವು ಮಾಡಿಸಿದ್ದೀವಿ. ಇದರಲ್ಲಿ ಕಲೈ ಇರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಪಾತಿ ಮಾಡೋದಕ್ಕೆ. ಓಕೆ, ಬ್ರಾಸಲ್ಲಿ ಟಿಫನ್ ಕ್ಯಾರಿಯರು, ಇಂಥ ಐಟಮ್ಸು ಇಂಡಿಯಾದಲ್ಲಿ ಯಾರೂ ಮಾಡಿಸಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಒಳಗಡೆ ಕಲೈ ಕೂಡ ಇದೆ, ಒಳಗಡೆ ಕಲೈ ಇರುತ್ತೆ, ಮೇಲೆ ಕ್ಯಾಪ್. ಇದರಲ್ಲಿ ಚಿಕ್ಕದಿಂದ ದೊಡ್ಡದವರೆಗೂ ಎಲ್ಲ ಸೈಜು ಸಿಗುತ್ತೆ. ಇದು ಪ್ಲೇಟ್ಸು ಇಂಡಿಯಾದಲ್ಲಿ ಎಲ್ಲೂ ಸಿಗೋಲ್ಲ, ಅದು ಮಾತ್ರ ಗ್ಯಾರಂಟಿ ಕೊಡೋದು. ಮತ್ತು ನಮ್ಮ ರೇಟಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ತೊಗೊಂಡೋಗಿ ಅವರ ಮುಂದೆಗೆ ರಿಟೇಲ್ ಅವರು ಮತ್ತು ಆನ್ಲೈನ್ ಮಾಡೋರು ಎಲ್ಲ ತೊಗೊಂಡೋಗಿ ಮಾಡ್ತಾರೆ. ಇದು ಬ್ರಾಸ್ ಶಾಪ್ ಇದೆ, ಹೋಲ್ಸೇಲ್ ಶಾಪ್ ಇದೆ, ಮತ್ತು ರಿಟರ್ನ್ ಗಿಫ್ಟ್ಸು, ವೆಡ್ಡಿಂಗ್ ಗಿಫ್ಟ್ಸ್ಗೆ ಎಲ್ಲ ಐಟಮ್ಸ್ ನಾವು ಇಡ್ತೀವಿ. ನಮ್ಮದು ಅಂಗಡಿ ಬಂದುಬಿಟ್ಟು ಇಲ್ಲಿ ಧನಮರಾಯನ ಸ್ವಾಮಿ ದೇವಸ್ಥಾನ ಇದೆಯಲ್ಲ ನಗರದ ಪೇಟೆ ಮೇನ್ ರೋಡಲ್ಲಿ, ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟೇ ನಮ್ಮದು ಅಂಗಡಿ ಇರೋದು. ಮತ್ತು ಈ ಕಡೆಯಿಂದ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ಇಲ್ಲಿ ರಾಜಾ ಮಾರ್ಕೆಟ್ ಇದೆ. ರಾಜಾ ಮಾರ್ಕೆಟಿಂದ ಸೀದಾ ಬಂದರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ, ಅದಕ್ಕೆ ಅಪೋಸಿಟೇ ನಮ್ಮದು ಅಂಗಡಿ ಇದೆ. ಅಂಗಡಿ ಹೆಸರು ಬಂದುಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸು. ನಮ್ಮದು 2 ಅಂಗಡಿ ಇದೆ. ನಮ್ಮದು ಒಂದು ಅಂಗಡಿಯಲ್ಲಿ ಎಲ್ಲ ವಿಗ್ರಹ ಐಟಮ್ಸ್ ನಾವು ಮಾಡ್ತೀವಿ. ವಿಗ್ರಹದಲ್ಲಿ ಸಣ್ಣದಿಂದ ಹಿಡಿದು ಎಲ್ಲ ಸೈಜು ನಾವು ಸೆಲ್ ಮಾಡ್ತೀವಿ. ಮತ್ತು ಕಸ್ಟಮೈಸು ಬೇಕಾದರೆ ಮಾಡಿಕೊಡ್ತೀವಿ. ಮತ್ತು ಇನ್ನೊಂದು ಅಂಗಡಿಯಲ್ಲಿ ನಮ್ಮದು ಪೂಜೆ ಐಟಮ್ಸು, ರಿಟರ್ನ್ ಗಿಫ್ಟ್ಸ್ ಐಟಮ್, ವೆಡ್ಡಿಂಗ್ ಗಿಫ್ಟ್ಸ್ ಐಟಮ್ಸು, ಮತ್ತು ಹೌಸ್ ಹೋಲ್ಡ್ ಐಟಮ್ಸು, ಕಿಚನ್ ವೇರ್ ಐಟಮ್ಸು, ಹಿತ್ತಾಳೆ, ಬ್ರಾಸು, ಕಾಪರು, ಕಂಚಲ್ಲಿ ಎಲ್ಲ ಐಟಮ್ಸ್ ಮಾಡ್ತೀವಿ. ಸರ್ ನೋಡಿ ಇದು ನಮ್ಮದು ಪ್ಲೇಟ್ ಐಟಮ್ಸ್ ಸೆಕ್ಷನ್ನು. ನೋಡಿ ನಮ್ಮದು ಎಲ್ಲ ಫ್ಲೋರಲ್ಲಿ ಬೇರೆ ಬೇರೆ ಐಟಮ್ಸ್ ಇದೆ. ಇದು ಪ್ಲೇಟ್ಸು. ಈ ಪ್ಲೇಟ್ಸಲ್ಲಿ ನಿಮಗೆ ಸುಮಾರು ವೆರೈಟೀಸು ಮತ್ತು ಕ್ವಾಲಿಟೀಸು ಐಟಮ್ಸು ಸೈಜಸ್ಸು ಸಿಗುತ್ತೆ. ನಿಮಗೆ ಯಾವ ಸೈಜ್ ಬೇಕಾದರೂ ಕಸ್ಟಮರ್ಗೆ ಸಿಗುತ್ತೆ. ಆದರೆ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ, ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಎಲ್ಲ ಐಟಮ್ಸ್ ಸಿಗುತ್ತೆ. ಮತ್ತು ಪೂಜೆ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಇದೆ. ನೋಡಿ ಇದರಲ್ಲಿ ಡಿಸೈನ್ಸ್ ಕೂಡ ಸುಮಾರು ಡಿಸೈನ್ಸ್ಗಳು ಇದೆ. ಇಂಥ ಡಿಸೈನ್ಸ್ಗಳು ತುಂಬ ಇರುತ್ತೆ ನೋಡಿ. ಮತ್ತು ನೋಡಿ ಮೇಯ್ನ್ ಇರೋದು ಕ್ವಾಂಟಿಟಿ. ಕಸ್ಟಮರ್ 1000 ಪೀಸ್ ಕೇಳಿದ್ದು ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಇಂಥ ತುಂಬ ವೆರೈಟೀಸ್ ಇದೆ, ತುಂಬ ಡಿಸೈನ್ಸ್ ಇದೆ. ಈ ಕಡೆ ನೋಡಿ ಇದು ಇಂಥದ್ದು, ಇದು ಎಲ್ಲ ಈ ವಿಡಿಯೋಲ್ಲಿ ತೋರ್ಸೋಕ್ಕಾಗಲ್ಲ. ಬಟ್ ಕಸ್ಟಮರ್ ಒಂದ್ಸಲಿ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ, ಎಷ್ಟು ವೆರೈಟೀಸು, ಎಷ್ಟು ಡಿಸೈನ್ಸು ನಿಮಗೆ ಇಂಡಿಯಾದಲ್ಲಿ ಎಲ್ಲೂ ಸಿಗೋಲ್ಲ, ಅದು ಮಾತ್ರ ಗ್ಯಾರಂಟಿ ಕೊಡೋದು. ಮತ್ತು ನಮ್ಮ ರೇಟಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ತೊಗೊಂಡೋಗಿ ಅವರ ಮುಂದೆಗೆ ರಿಟೇಲ್ ಅವರು ಮತ್ತು ಆನ್ಲೈನ್ ಮಾಡೋರು ಎಲ್ಲ ತೊಗೊಂಡೋಗಿ ಮಾಡ್ತಾರೆ. ಬಟ್ ನಾವು ನಮ್ಮ ಅಂಗಡಿಯಲ್ಲಿ ಬರೋವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತೀವಿ. ಆ ಥರ ವಾಟ್ಸಪ್ ಸರ್ವಿಸು, ಆನ್ಲೈನ್ ಮಾಡೋದು ಅದು ನಮ್ಮಲ್ಲಿ ಇಲ್ಲ. ಇದು ನೋಡಿ ಇಲ್ಲಿ ತುಂಬ ವೆರೈಟೀಸ್ ಇದೆ. ಇದು ಪ್ಯೂರ್ ಕಂಚು ತಟ್ಟೆ. ಇದು ಹಳೆ ಕಾಲದಲ್ಲಿ ಊಟ ಮಾಡ್ತಾ ಇದ್ದಿಲ್ಲ ಆ ಥರ. ಇದು ಕಂಚು ತಟ್ಟೆ ಪ್ಯೂರು. ಇದು ನೋಡಿ ಇದು ಟ್ರೇ. ಈ ಟ್ರೇದಲ್ಲಿ ತುಂಬ ವೆರೈಟೀಸ್ ಇದೆ. ಈ ಕಂಚಿನ ತಟ್ಟೆ, ಇದು ಎಲ್ಲ ಹರಿವಾಣ, ಪೂಜೆಗೆ ಹರಿವಾಣ, ಇಂಥದ್ದು ತುಂಬ ಐಟಮ್ಸ್ ಇದೆ. ಈಗ ದಾನ ಕೊಳ್ಳಿಗೆ ಮತ್ತು ಇದಕ್ಕೆ ತುಂಬ ಐಟಮ್ಸ್ ಸಿಗುತ್ತೆ ನಮ್ಮ ಹತ್ರ. ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ 16 ಸಂಸ್ಕಾರ ಇದೆ, 16 ಸಂಸ್ಕಾರ ಇದೆ. ಎಲ್ಲ ಸಂಸ್ಕಾರದಲ್ಲಿ ಒಂದೊಂದು ಪೂಜೆ ಮಾಡಲೇಬೇಕು. ಆ ಪೂಜೆಯಲ್ಲಿ ಉಪಯೋಗ ಆಗುವಂಥದ್ದು ಎಲ್ಲ ಐಟಮ್ಸ್ ಹಿತ್ತಾಳೆ ತಾಮ್ರದ್ದು ನಮ್ಮ ಹತ್ರ ಸಿಗುತ್ತೆ. ಮತ್ತು ದೇವಸ್ಥಾನದಲ್ಲಿ ಯೂಸ್ ಆಗುವಂಥದ್ದು ಎಲ್ಲ ಐಟಮ್ಸು, ಪೂಜೆಯಲ್ಲಿ ಯೂಸ್ ಆಗುವಂಥದ್ದು ದೇವಸ್ಥಾನ ಟೆಂಪಲ್ ಐಟಮ್ಸ್ ಎಲ್ಲ ಸಿಗುತ್ತೆ. ಬ್ರಹ್ಮ ಕಳಸಾಗಿಂದ ಹಿಡಿದು ಎಲ್ಲ ಪೂಜೆ ಸಾಮಾನು ಎಲ್ಲ, ಹೊಸ ಎನ್ಯುಗರೇಷನ್ ಇರಲಿ ಯಾವುದಕ್ಕೆ ಇರಲಿ ಎಲ್ಲ ಪೂಜೆ ಐಟಮ್ ನಮ್ಮ ಹತ್ರ ಸಿಗುತ್ತೆ. ನೋಡಿ ಇಂಥದ್ದು ಐಟಮ್ಸ್ ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ವಾಂಟಿಟಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ವಾಂಟಿಟಿ ಇದೆ. ಇದು ನೋಡಿ ಸರ್ ಎಷ್ಟು, ಇದೆಲ್ಲ ಪೂರ್ತಿ ಪ್ಲೇಟ್ಗಳು ವೆರೈಟಿ, ಫುಲ್ ಪ್ಲೇಟು, ಟ್ರೇಸು, ತಟ್ಟೆ ಎಲ್ಲ ಐಟಮ್ಸ್ ಇದೆ. ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ಅಷ್ಟೇ. ನೋಡಿ ಸರ್ ಇಲ್ಲಿ ಇರೋದು ಎಲ್ಲ ದೀಪ ಸೆಕ್ಷನು. ಈ ಸೆಕ್ಷನಲ್ಲಿ ನೋಡಿ ಕ್ವಾಂಟಿಟಿ ಪ್ರಕಾರ ಎಲ್ಲ ಪ್ಯಾಕಿಂಗಲ್ಲಿ ಇರುತ್ತೆ. ನಾವು ಎಲ್ಲ ಪೀಸ್ ತೋರ್ಸೋಕ್ಕಾಗಲ್ಲ. ಬಟ್ ಒಂದೊಂದು ಐಟಮಲ್ಲಿ ನಿಮಗೆ 1000 ಪೀಸ್ ಆದರೆ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಬಟ್ ಎಲ್ಲ ಒಂದೊಂದು ಪೀಸ್ ಡಿಸೈನ್ಸಿದು ಇಲ್ಲಿ ಇದೆ ಸ್ಯಾಂಪಲ್ಲು. ಅದು ಹಂಗೆ ನೋಡಿ ಈ ಥರ ಡಿಸೈನ್ಸು, ಈ ಡಿಸೈನ್ಸು, ಚಕ್ರ ದೀಪ ಡಿಸೈನ್ಸು, ಇಂಥ ಡಿಸೈನ್ಸು, ಈ ಥರ ಡಿಸೈನ್ಸು ನೋಡಿ, ಈ ಟೈಪು, ಈ ಟೈಪು, ಈ ಟೈಪು, ಈ ಟೈಪು. ವೆಡ್ಡಿಂಗ್ ಗಿಫ್ಟ್ಗೆ, ರಿಟರ್ನ್ ಗಿಫ್ಟ್ಸ್ಗೆ ಎಷ್ಟು ಐಟಮ್ ಬೇಕಾದರೂ, ಎಷ್ಟು ವೆರೈಟಿ ಬೇಕಾದರೂ ಸಿಗುತ್ತೆ. 50-55 ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ 500-1000 ರೂಪಾಯಲ್ಲಿ ಬೇಕಾದರೂ ಒಂದೊಂದು ಪೀಸ್ ಸಿಗುತ್ತೆ. ಮತ್ತು ಅದು ಮೇಯ್ನ್ ಕ್ವಾಂಟಿಟಿ, ನಿಮ್ಗೆ ಎಷ್ಟು ಬೇಕಾದಷ್ಟು ಕ್ವಾಂಟಿಟಿ ನಮ್ಮ ಹತ್ರ ರೆಡಿ ಸಿಗುತ್ತೆ. ಈ ಐಟಮ್ಸ್ ನೋಡಿ ಈ ಥರ ಐಟಮ್ಸ್. ಮತ್ತು ಇದು ನೋಡಿ ಸರ್, ಇದೆಲ್ಲ ಪ್ಯಾಕಿಂಗಲ್ಲಿದೆ. ಇದು ಫುಲ್ ಪ್ಯಾಕಿಂಗ್. ಮೇಯ್ನ್ ಇರೋದು ಕ್ವಾಲಿಟಿ. ನಮ್ಮದು ಎಲ್ಲ ಬ್ರ್ಯಾಂಡೆಡೇ ಬರುತ್ತೆ. ಜ್ಯೋತಿ ಬ್ರ್ಯಾಂಡ್ ಬಿಟ್ಟು ನಮ್ಮದು ಯಾವುದೂ ಇಲ್ಲ. ಎಲ್ಲ ಜ್ಯೋತಿ ಸ್ಟಿಕರ್ ಇರುತ್ತೆ. ಇದೆಲ್ಲ ಕಾಮಾಕ್ಷಿ ದೀಪ. ಈ ಥರ ಕಾಮಾಕ್ಷಿ ದೀಪ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಎಲ್ಲ ಡಿಸೈನ್ಸ್ ದೀಪ. ಈ ದೀಪ ತುಂಬ ಚೆನ್ನಾಗಿದೆ, ಹೊಸದು ಬಂದಿದೆ ನೋಡಿ. ಇದು ನ್ಯೂ ದೀಪ ತೋರಿಸ್ತೀವಿ ಒಂದು ನೋಡಿ. ಇದು ಲಕ್ಷ್ಮಿ
ಲಕ್ಷ್ಮೀ ದೀಪ ತುಂಬ ಚೆನ್ನಾಗಿದೆ, ಹೆವಿ ಮತ್ತು ಕ್ವಾಲಿಟಿ ನೋಡಿ, ಫಿನಿಶಿಂಗ್ ಗೋಲ್ಡ್ ಥರ ಇದೆ. ಒರಿಜಿನಲ್ ಐಟಮ್ ಇರೋದಕ್ಕೆ ಅದೇ ಮೈನ್ ಇರೋದು, ಗೋಲ್ಡ್ ಥರ ಕಾಣುತ್ತೆ ಅದೆಲ್ಲ ಐಟಮ್ಸು. ಇದೆಲ್ಲ ತೆಗೆದುಬಿಟ್ಟು ತೋರಿಸೋಕೆ ತುಂಬ ಇದಾಗುತ್ತೆ, ಲೂಸ್ ಆಗಿಬಿಡುತ್ತೆ ನಮಗೆ, ಯಾಕಂದರೆ ನಮ್ಮದು ಹೋಲ್ಸೇಲ್ ಕಸ್ಟಮರ್ ಮತ್ತು ತೊಗೊಳ್ಳಲ್ಲ. ರೀಟೇಲ್ ಕಸ್ಟಮರ್ ಆದರೆ ಸ್ವಲ್ಪ ಇದು ಆಗಿಬಿಡುತ್ತೆ. ಇದರ ತುಂಬ ಐಟಮ್ಸ್ ಇದೆ ನಮ್ಮ ಹತ್ರ ನೋಡಿ. ಇದು ಒಂದೊಂದು ಐಟಮಲ್ಲಿ ಈ ದೀಪ ಇದೆಲ್ಲ ಫಿಟ್ಟಿಂಗ್ ಮಾಡಬೇಕು, ಅನ್ಫಿಟೆಡ್ ಇದೆ. ಇದು ನೋಡಿ ಎಲ್ಲ ಕ್ವಾಂಟಿಟಿಯಾಗಿ ಸಿಗುತ್ತೆ. ಇದು ನೋಡಿ ಬೌಲ್ಸು, ಸಣ್ಣ ಬೌಲ್ಗಳು, ಇಂಥದ್ದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ ತುಂಬ ಐಟಮ್ಸ್ ಇದೆ. ಇದು ಸೆಕೆಂಡ್ ಫ್ಲೋರು. ಇದು ಫ್ಲವರ್ ವಾಜಸ್ಸು. ಈ ಫ್ಲವರ್ ವಾಜಸ್ಸಲ್ಲಿ ಇದು 16 ಇಂಚಸ್ಸು, ನಿಮಗೆ 36 ಇಂಚ್ವರೆಗೂ ಎಷ್ಟು ದೊಡ್ಡದು ಬೇಕಾದರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಇದರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ಇದು ಒಂದೊಂದು ಪೀಸ್ ಆರತಿಗಳೆಲ್ಲ ಇಟ್ಟಿದ್ದೀನಿ. ಒಂದೊಂದು ಐಟಮಲ್ಲಿ 10 ಸೈಜ್ ಬರುತ್ತೆ, 10 ಸೈಜು, 20 ಸೈಜ್ ಬರುತ್ತೆ. ಈ ಪೂಜಾ ಐಟಮ್ಸಲ್ಲಿ ಈ ನಮ್ಮ ಇಂಡಿಯಾದಲ್ಲಿ ನಮ್ಮ ಹತ್ರ ಇರೋ ವೆರೈಟೀಸ್ ನಿಮಗೆ ಎಲ್ಲೂ ಸಿಗೋಲ್ಲ. ಪೂಜಾ ವೆರೈಟಿಯಲ್ಲಿ ನಾವು ಅಷ್ಟು ವೆರೈಟೀಸ್, ದೀಪಗಳೆಲ್ಲ ಎಷ್ಟೊಂದು ಐಟಮ್ಸ್ ಮಾಡಿಸಿದ್ದೀನಿ ಗೌರಿಪೇಟೆಗೆ. ಈ ಗೌರಿಪೇಟೆಗೆಲ್ಲಿ ಎಲ್ಲ ವೆರೈಟೀಸ್ ರೆಡಿಯಾಗಿ ಸಿಗುತ್ತೆ ನಮ್ಮ ಹತ್ರ. ಮತ್ತು ಇದು ನೋಡಿ, ಈ ಪೀಠ ಇಲ್ಲ ಪೀಠಗಳು, ಇದು ಪೀಠ, ಇದು ವೇಲು, ವೇಲು, ತ್ರಿಶೂಲ, ಈ ಪೀಠ ದೇವ್ರಿಗೆ ಪೂಜೆ ಮಾಡ್ಬೋದು. ಮತ್ತು ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಇಂಥದ್ದು ಪೀಠ, ಈ ಪೀಠ ಕ್ವಾಂಟಿಟಿ ಸಿಗುತ್ತೆ. ಇದು ನೋಡಿ ತ್ರಿಶೂಲ, ತುಂಬ ವೆರೈಟೀಸ್ ಇದೆ. ಇದು ಕಾಪರ್ ಬೌಲ್ಸು, ವೆರೈಟೀಸ್ ಸುಮಾರು ವೆರೈಟೀಸ್ ಇದೆ ಸರ್. ಎಲ್ಲ ವೆರೈಟೀಸ್ ನಾವು ತೋರ್ಸೋಕ್ಕಾಗಲ್ಲ. ಇದೆಲ್ಲ ಕುಂಕುಮ ಡಬ್ಬಿ, ಇದರಲ್ಲಿ ಸಣ್ಣದ್ದು ಇಂದ ಹಿಡಿದು ದೊಡ್ಡವರೆಗೂ ಎಲ್ಲ ಐಟಮ್ಸ್ ಸಿಗುತ್ತೆ. ಇದರಲ್ಲಿ ಬ್ರಾಸು, ಕಾಪರ್, ಇದು ಕಾಪರ್ ಸೆಕ್ಷನ್ನು. ಈ ಸೈಡಲ್ಲಿ ಎಲ್ಲ ಬ್ರಾಸ್ ಐಟಮ್ ಇದೆ ನೋಡಿ, ಬ್ರಾಸ್ದು ಡಬ್ಬಿಗಳೆಲ್ಲ ಇದೆ. ಇದೆಲ್ಲ ಬ್ರಾಸ್ ಡಬ್ಬಿಗಳು. ಇದು ನೋಡಿ, ಇಂಥದ್ದು ಅಗರಬತ್ತಿ ಸ್ಟ್ಯಾಂಡು, ಇದು ಡಬ್ಬಿಗಳು ಎಲ್ಲ ಸಿಗುತ್ತೆ. ಇದು ನೋಡಿ, ಇದೆಲ್ಲ ಡಬ್ಬಿಗಳೇ, ಇದು ಫುಲ್ ಡಬ್ಬಿ, ಬ್ರಾಸ್ ಡಬ್ಬಿ. ಮತ್ತು ಇದು ನೋಡಿ, ಇದು ಶಂಖ ಪ್ಲೇಟು, ಇದು ಪ್ಲೇಟು ಎಲ್ಲ ದಾನ ಕೊಡಲಿಕ್ಕೆ, ಗಿಫ್ಟ್ ಕೊಡಲಿಕ್ಕೆ ತುಂಬ ಐಟಮ್ಸ್ ಇದೆ. ಇದು ನೋಡಿ ಸರ್, ಇಂಥದ್ದು ಸಣ್ಣ ಐಟಮ್ಸು, ಈ ಥರ ತುಂಬ ಐಟಮ್ಸ್ ಇದೆ. ನೋಡಿದರೆ ಫುಲ್ ಒಂದು ದಿವಸ ಬೇಕು, ಇದು ಪೂರ್ತಿ ನೋಡಬೇಕಾದ್ರೆ ಒಂದು ದಿವಸ ಬೇಕು, ಒಂದೊಂದು ಐಟಮ್ ನೋಡಬೇಕಾದ್ರೆ. ನೋಡಿ, ಇದು ಕುಂಕುಮ ಸೆಟ್ಟು ಡಬಲ್ಲು. ಇದು ನೋಡಿ, ಇದು ವೆರೈಟೀಸು. ಫ್ಲೋರಲ್ಲಿ ಈ ಥರ ಚಂಬುವಲ್ಲಿ ವೆರೈಟೀಸ್ ಇದೆ. ಇದರಲ್ಲಿ ಸುಮಾರು 10 ಸೈಜ್ ಬರುತ್ತೆ, ಚಿಕ್ಕದಿಂದ ದೊಡ್ಡದವರೆಗೂ. ಇದರಲ್ಲಿ ಹಂಗೆ ಸೇಮ್ 10 ಸೈಜಸ್ ಬರುತ್ತೆ ಒಂದೊಂದು ಸೈಜಲ್ಲಿ. ಇದರಲ್ಲಿ ನೋಡಿ 10 ಸೈಜ್ ಬರುತ್ತೆ, ಇದು ಡಿಸೈನ್ಸ್ ಇರೋದು. ಇದು ನೋಡಿ ಆರತಿ, ಕರ್ಪೂರ ಆರತಿ, ಇದರಲ್ಲಿ ದೊಡ್ಡದು ಬೇಕಾದ್ರೆ ಉದ್ದ ಹ್ಯಾಂಡಲ್ ಇರೋದು, ಅದನ್ನು ಸಿಗುತ್ತೆ ನಿಮಗೆ. ಇದು ತಟ್ಟೆ, ಕುಂಚ, ಈ ಚಂಬುಗಳು, ಇದು ಲೋಟ, ಇದು ಕಳಶ ಸಂಬು. ಇದು ನೋಡಿ, ಇದು ಕಾಫಿ ಡಬ್ರ, ಕಾಫಿ ಕಪ್ ವಿತ್ ಕಾಫಿ ಡಬ್ರ. ಮತ್ತು ಇದು ನೋಡಿ ಸರ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಜ್ಯೋತಿ ಬ್ರ್ಯಾಂಡು, ಫುಲ್ಲು ಸಾಲಿಡ್. ಇದು ಜಾಯಿಂಟ್ ಇಲ್ಲ, ಫುಲ್ ಸಾಲಿಡ್, ಲೀಕೇಜ್ ಇಲ್ಲ, ಆಗಲ್ಲ, ಏನಾಗಲ್ಲ. ಮತ್ತು ಒಳ್ಳೆ ಕ್ವಾಲಿಟಿ, ಇದು ಪ್ಯೂರು. ನೋಡಿ ಸರ್, ಇದು ಆ್ಯಕ್ಚುಲಿ ಹಿತ್ತಾಳೆ. ಇದು ನಮ್ಮ ಹತ್ರ ತೊಗೊಂಡೋಗಿ ಕಸ್ಟಮರ್ ಎಲ್ಲ ಕಂಚಲ್ಲಿ ಮಾಡ್ತಾರೆ, ಬಟ್ ಕಂಚಲ್ಲಿ ಇಲ್ಲ, ಇದು ಆ್ಯಕ್ಚುಲಿ ಹಿತ್ತಾಳೆ. ಹಿತ್ತಾಳದಲ್ಲಿ ಸುಮಾರು ವೆರೈಟಿ ಇದೆ. ಇದು ನೋಡಿ ಸ್ಟೆಪ್ ದೀಪ, ಸ್ಟೆಪ್ ದೀಪ. ಇದು ಹಳೆ ಕಾಲದಲ್ಲಿ ಪಾವು, ಸೇರು ಬರ್ತಾಯಿತ್ತಲ್ಲ, ಇದರಲ್ಲಿ ಪಾವು ಇದೆ, ಸೇರು ಇದೆ, ಕಾಪರಲ್ಲಿ ಇದೆ, ಮತ್ತು ಬ್ರಾಸು ಕೂಡ ಇದೆ. ಇದು ನೋಡಿ ಬ್ರಾಸು, ಇದರಲ್ಲಿ ಎಲ್ಲ ಐಟಮ್ಸ್ ಇದೆ. ನೋಡಿ, ಇದು ಬೌಲ್ಸು, ಗಿಫ್ಟ್ ಕೊಡಲಿಕ್ಕೆ ಬೌಲ್ಸು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಸರ್, ಇದು ಕಾಫಿ ಗ್ಲಾಸಸ್ಸು. ಇದು ನೋಡಿ ಕಾಫಿ ಗ್ಲಾಸಸ್ ಇದೆ. ಇದರಲ್ಲಿ ನೋಡಿ ಕ್ವಾಂಟಿಟಿ ನೋಡಿ ಎಷ್ಟಿದೆ. ಇದು ಕಾಪರ್ ಮತ್ತು ಬ್ರಾಸು ಎರಡೂ ಸಿಗುತ್ತೆ. ಇದು ಬಲ್ಕಾಯಿ ಕ್ವಾಂಟಿಟಿಯಲ್ಲಿ ಎಷ್ಟು ಬೇಕಾದರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇದು ಪಾವು, ಸೇರು ಎಲ್ಲ ಕ್ವಾಂಟಿಟಿಯಲ್ಲಿ ಇದೆ. ನೋಡಿ ಎಷ್ಟಿದೆ, ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಿಮಗೆ. ಇದರಲ್ಲಿ ನೋಡಿ, ಇದು ಈ ಟೈಪ್, ಇದು ಪಾವು, ಈ ಬೌಲ್ಸು, ಬಟ್ಲು, ತುಂಬ ಐಟಮ್ಸ್ ಇದೆ. ಇದು ಕಾಪರ್ದು, ಮತ್ತು ಇದರಲ್ಲಿ ಕಾಪರ್ ನೋಡಿ ಬೌಲ್ಸ್ ಎಷ್ಟಿದೆ, ಕ್ವಾಂಟಿಟಿ ಇದೆ ಬೌಲ್ಸು. ಇದು ನೋಡಿ ಚಿಕ್ಕ ಕಾಪರ್ದು ಈ ಕಟೋರಿಗಳು, ಇದರಲ್ಲಿ ಹಿತ್ತಾಳದಲ್ಲಿ, ತಾಮ್ರದಲ್ಲಿ ಎಷ್ಟು ಕ್ವಾಂಟಿಟಿ ಇದೆ, ಫುಲ್ಲು ಕ್ವಾಂಟಿಟಿ, 1000 ಪೀಸ್ ಬೇಕಾದರೂ ರೆಡಿಯಾಗಿ ಸಿಗುತ್ತೆ. ಈ ಬಟ್ಲುದಲ್ಲಿ 4-5 ಸೈಜ್ ಬರುತ್ತೆ. ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ ಚೆನ್ನಾಗಿರುತ್ತೆ. ಮತ್ತು ದಾನ ಕೊಡಲಿಕ್ಕೆ ಇರುತ್ತೆ, ದಾನಂ ಬೌಲ್ ಅಂತ ಹೇಳ್ತಾರೆ. ದಾನ ಕೊಡ್ತಾರಲ್ಲ, ಇದು ದಾನ ಕೊಡಲಿಕ್ಕೆ ದಾನಂ ಬೌಲು. ತುಂಬ ಇದೆ ಐಟಮ್ಸು. ಈ ಥರ ಐಟಮ್ಸು ಸುಮಾರು ಐಟಮ್ಸ್ ಇದೆ. ಇದು ನೋಡಿ, ಇದು ಒಳ್ಳೆ ಕ್ವಾಲಿಟಿ. ಇನ್ನೊಂದು ಹೆವಿ ಸ್ವಲ್ಪ ಸರ್. ನೋಡಿ, ಇವಾಗ ಮೇಲೆ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ಇದು ನೋಡಿ ಜ್ಯೋತಿ ಬ್ರ್ಯಾಂಡ್, ಕಾಪರ್, ಜಗ್ಗು, ಗ್ಲಾಸು ಎಲ್ಲ ಸೆಟ್ ಬರುತ್ತೆ. ಇದು ಫುಲ್ ಜ್ಯೋತಿ ಬ್ರ್ಯಾಂಡ್ ಬರುತ್ತೆ. ಇದರ ಫುಲ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಬನ್ನಿ ಮೇಲೆ ತೋರಿಸ್ತೀವಿ ಐಟಮ್ಸು, ಇನ್ನು ಸುಮಾರು ಐಟಮ್ಸ್ ಇದೆ ಸರ್. ನೋಡಿ, ಇಲ್ಲೆಲ್ಲ ನಾವು ಇಟ್ಟಿರೋದೆಲ್ಲ ಕಿಚನ್ ವೇರಲ್ಲಿ ಯೂಸ್ ಆಗುವಂಥದ್ದು ಐಟಮ್ಸು. ಇದು ಹಳೆ ಕಾಲದಲ್ಲಿ ನಾವು ಕಿಚನ್ ವೇರಲ್ಲಿ ಯೂಸ್ ಮಾಡ್ತಾ ಇದ್ನಲ್ಲ, ಇಂಥ ಐಟಮ್ಸ್ ನಾವು ತಿರ್ಗಾ ಎಲ್ಲ ಡೆವಲಪ್ ಮಾಡಿದ್ದೀನಿ. ಈ ಅಡುಗೆ ಐಟಮ್ಸು ಡೆವಲಪ್ ಮಾಡಿರೋದು ಮೇಯ್ನು ನಮ್ಮದೇ, ನಾವೇ ಮಾಡಿಸಿದ್ದೀನಿ ಎಲ್ಲ ಐಟಮ್ಸ್. ನೋಡಿ, ಇದು ಒಂದು ಒಳಗಡೆ ಕಲೈ ಇರುತ್ತೆ. ಇದರಲ್ಲಿ ಎಲ್ಲ ಐಟಮ್ಸ್ ಮಾಡ್ಬೋದು, ಬಿರಿಯಾನಿ, ರೈಸು, ಏನು ಬೇಕಾದರೆ ಮಾಡ್ಬೋದು. ನೋಡಿ, ಇದಕ್ಕೆ ಕ್ಯಾಪ್ ಕೂಡ ಬರುತ್ತೆ, ವಿದೌಟ್ ಕ್ಯಾಪು ಬರುತ್ತೆ. ಎಷ್ಟು ಚೆನ್ನಾಗಿದೆ, ಹೆವಿ. ಇದು ನೋಡಿ ಕಡಾಯಿ, ಇದು ಇವಾಗೆಲ್ಲ ಇಂಡಲಿಯಮಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ತುಂಬ ಡೇಂಜರ್ಸು. ಈ ಥರದಲ್ಲಿ ಯೂಸ್ ಮಾಡಿದರೆ ಯಾವುದು ಕೈಲೇ ಬರೋಲ್ಲ, ಯಾವುದು ಇದ್ರದ್ದು ಟೇಸ್ಟೇ ಚೆನ್ನಾಗಿರುತ್ತೆ, ಬೇರೆ ಥರ ಇರುತ್ತೆ. ಇದು ಹಿತ್ತಾಳೆ, ಹಳೆ ಕಾಲದಲ್ಲೆಲ್ಲ ಇದರಲ್ಲೇ ಯೂಸ್ ಮಾಡ್ತಾಯಿದೆ. ಇದು ಇಲ್ಲ ಮಣ್ಣು, ಅದು ಮೈನು. ಇದು ನೋಡಿ ದೋಸೆ ತವೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೋಸೆ ತವೆ.
ಇದು ಈ ಥರ ದೋಸೆ ತವೆ ಲೈಫ್ ಟೈಮ್ ಇರುತ್ತೆ, ಇದಕ್ಕೆ ಲೈಫು ಇರುತ್ತೆ ಮತ್ತು ರೀವ್ಯಾಲ್ಯೂ ಕೂಡ ಇರುತ್ತೆ. ಈಗ ಇಂಡಾಲಿಯಮ್ ಅಲ್ಯೂಮಿನಿಯಮ್ ಎಲ್ಲ ತೊಗೊಂಡಿರ, ನಾನ್ ಸ್ಟಿಕ್ ತೊಗೊಂಡಿರ, ಅದು ಎಲ್ಲ ಡೇಂಜರ್ಸು, ರೀವ್ಯಾಲ್ಯೂ ಏನು ಬರೋಲ್ಲ. ಇದಕ್ಕೆ ಫುಲ್ ರೀವ್ಯಾಲ್ಯೂ ಬರುತ್ತೆ. ನೀವು 1 ವರ್ಷ ಯೂಸ್ ಮಾಡಿದರೆ ತಿರ್ಗಾ ಅಷ್ಟೇ ದುಡ್ಡು ನಿಮಗೆ ವಾಪಸ್ 1 ವರ್ಷದಿಂದ ಬರುತ್ತೆ. ಇದು ಚಿನ್ನ ಬೆಲೆ ಇದ್ದಂಗೆ ಐಟಮ್ಸು, ಒಂದು ಇನ್ವೆಸ್ಟ್ಮೆಂಟು. ಇದು ಐಟಮ್ ಆದರೆ ಒಂದು ಇನ್ವೆಸ್ಟ್ಮೆಂಟ್ ಥರ ಇರುತ್ತೆ. ಈ ಥರ ನೋಡಿ ಕಿಚನ್ ಐಟಮ್ಸ್ ತುಂಬ ಇರುತ್ತೆ. ಇದು ನೋಡಿ ಕಡಾಯಿ, ಇದ್ರ ಮೇಲೆ ಎಕ್ರೆಲಿಕ್ ಕ್ಯಾಪ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಹಿತ್ತಾಳೆದು. ಇದು ನೋಡಿ ಫುಲ್ ಹೆವಿ, ಇದು ಹೆವಿ. ಅವರೆಲ್ಲ ನೋಡಿ ರಿಟೇಲಲ್ಲಿ ಇದನ್ನು ಕಂಚ್ ಅಂದ್ಬಿಟ್ಟು ಮಾಡ್ತಾರೆ. ಬಟ್ ಇದು ನಾನು ಹೇಳ್ತಾ ಇದ್ದೀನಿ, ಇದು ಕಂಚಿಲ್ಲ. ಯಾಕಂದರೆ ಇದು ಹಿತ್ತಾಳೆನೇ. ಇದು ಮಾಡಿರೋದು ಹೆವಿ, ಇದು ಕಂಚಲ್ಲ ಹಿತ್ತಾಳೆ. ಬಟ್ ರಿಟೇಲಲ್ಲಿ ಎಲ್ಲ ಕಂಚ್ ಅಂದ್ಬಿಟ್ಟು ಮಾಡ್ತಾರೆ, ಇದು ಕಂಚಿಲ್ಲ. ನೋಡಿ ಇದು ಮಿಲ್ಕ್ ಕುಕ್ಕರ್ ಕೂಡ ಮಾಡಿದ್ದೀವಿ. ಮಿಲ್ಕ್ ಕುಕ್ಕರ್, ಇಡ್ಲಿ ಕುಕ್ಕರ್ ಎಲ್ಲ ಐಟಮ್ಸು ಮಾಡಿದ್ದೀವಿ. ನೋಡಿ ಇದು ಒಳಗಡೆ ಕಲೆ ಇದೆ, ತುಂಬ ಚೆನ್ನಾಗಿದೆ ಐಟಮ್ಸು. ಇದು ನೋಡಿ ಇದು ತವಾ, ಇದು ನೋಡಿ ಗೋಲ್ಡ್ ಥರ ಇದೆ. ಈ ಥರ ತವಾ ಇದರಲ್ಲಿ ರೊಟ್ಟಿ ಮಾಡಿದರೆ ಒಂಥರ ಆಗುತ್ತೆ. ಇದು ನೋಡಿ ಮಿಲ್ಕ್, ಇದು ಬಾಯ್ಲರ್. ಇದು ನೋಡಿ ಟೀ ಕ್ಯಾಟಲು ತುಂಬ ಚೆನ್ನಾಗಿದೆ. ಈ ಟೀ ಕ್ಯಾಟಲು ಒಳಗಡೆ ಕಲೆ ಕೂಡ ಇರುತ್ತೆ. ಇದು ಟೀ ಕ್ಯಾಟಲು. ಇದು ಫ್ರೈ ಪ್ಯಾನು, ನೋಡಿ ಫ್ರೈ ಪ್ಯಾನು. ಈ ಟೀ ಕ್ಯಾಟಲಲ್ಲಿ ಸೈಜಸ್ ಇದೆ, 2-3 ಸೈಜಸ್ ಬರುತ್ತೆ. ಮತ್ತು ಇದು ನೋಡಿ ಸರ್, ಇದು ಫುಲ್ ಹೆವಿ. ಇದನ್ನು ರಿಟೇಲಲ್ಲಿ ಕಂಚ್ ಅಂತ ಮಾಡ್ತಾರೆ, ಬಟ್ ಇದು ಕಂಚಿಲ್ಲ. ಫಿನಿಶಿಂಗ್ ಮಾತ್ರ ಕಂಚ್